ಸಾವ್ಕಾರ್ರೆ ಸಾವ್ಕಾರ್ರೆ ಏನ್ ಸಾವ್ಕಾರ್ರೆ ಇವಾಗ ಮಾಡೋದು ಹಿಂಗೆಲ್ಲಾ ಎಡವಟ್ ಆಗ್ತೈತಲ್ಲ ಏನ್ ಮಾಡೋದು ಹೇಳ್ರಿ ಕಡೆಗುನು ಆ ರಂಗಜ್ಜ ಆ ಬೋರಜ್ಜಂಗೆ ಕ್ಷಮಿಸ್ಬಿಟ್ಟು ಹೆಂಗ ಮನೆ ಒಳಗಡೆ ಕರ್ಕೊಂಡ್ಬಿಡ್ತು ಬಾರಲ್ಲ ಪಾಪ ನೀನ್ ತಮ್ಮ ಕಣಪ್ಪ ಹಂಗೆ ಹಿಂಗೆ ಅನ್ಕೊಂಡ್ಬಿಟ್ಟು ಇವಾಗ ಏನ್ ಮಾಡೋದು ಇವಾಗ ಏನ್ ಮಾಡೋಣ ಹೇಳ್ರಿ ನನ್ಗೆ ದಿಕ್ಕೆ ತೋರ್ಸ್ದಂಗ ಆಗ್ತೈತೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಏನಿಲ್ಲ ಹೇಳ್ರಿ ಸಾವ್ಕಾರ್ರೆ ನೀವೇನೆ ಏನ್ ಮಾಡೋಣಂತ ಗೊತ್ತಾಗ್ತಿಲ್ಲ ನನ್ಗೆ ಏನ್ ಮಾಡೋದಲ್ಲ ಎಷ್ಟು ದಿವಸದಿಂದ ನಾನು ಕಾಯ್ಕೊಂಡಿದ್ದೆ ಏನಾದ್ರೂ ಮಾಡ್ಬಿಟ್ಟು ಅವ್ರಿಬ್ರಿಗೂ ಬೇರೆ ಮಾಡ್ಬೇಕು ಅಂತ ಕಡೆಗೂ ಹೆಂಗ ಬೇರೆಯವ್ರು ಆಗ್ಬಿಟ್ಟಿದ್ರು ನಮ್ ರಂಗಜ್ಜ ಹೆಂಗ ಬೋಯ್ದ್ಬಿಟ್ಟು ಅವನಿಗೆ ಏನು ಮಾತಾಡ್ಸ್ದಂಗೆ ಕೋಪ ಮಾಡ್ಕೊಂಡು ಹೆಂಗ ಕಳ್ಸ್ಬಿಟ್ಟಿದ್ದ ತಿರ್ಗಾ ಕಡೆಗೂ ಒಂದಾಗ್ಬಿಟ್ನಲ್ಲ ಇನ್ನೇನೇನಂತ ಮಾತಾಡ್ತಿದ್ರು ನನ್ ಬಗ್ಗೆ ಏನಾದ್ರು ಮಾತಾಡಿದ್ರ ಏನಾದ್ರು ನನ್ ಬಗ್ಗೆ ಏನಾರು ಅನುಮಾನ ಏನಾರು ಶುರು ಆಗೈತಲ್ಲ ಹೇಳದ ಕಚೇರಿ ಕರೆಕ್ಟ್ ಆಗಿ ಬಾಯ್ಬಿಟ್ಟು ಸಾವ್ಕಾರ್ರೆ ನಿಮ್ ಬಗ್ಗೆ ಏನು ಮಾತಾಡ್ತಿರಲ್ಲ ನಂದು ತಪ್ಪಾಗೋಯ್ತು ಕಣ ಹಂಗೆ ಹಿಂಗೆ ನಾನು ಗೊತ್ತಾಗ್ಲಿಲ್ಲ ನಾನು ಬೇರೆಯವ್ರು ಯಾರ್ದೋ ಮೇಲಿಂದ ಕೋಪನ ನಿನ್ ಮೇಲೆ ಇದ್ ಮಾಡ್ಬಿಟ್ಟೆ ಕಣ ಅಂತ ಎಲ್ಲ ಹೇಳ್ತಿದ್ರು ಅದೇನೋಕೆ ಒಟ್ನಲ್ಲಿ ನಿಮ್ ಮೇಲೆ ಒಂದ್ ಸ್ವಲ್ಪ ಕೋಪದಂಗೆನೆ ಮಾತಾಡ್ತಿದ್ರು ನಿಮ್ಗೆ ಅಣ್ಣ ಅಂತಾನು ಕರಿತಿರಲ್ಲ ಆ ಸಾವ್ಕಾರ ಇದಾನಲ್ಲ ಆ ಸಾವ್ಕಾರನಿಂದ ಹಿಂಗೆಲ್ಲ ಆಗಿದ್ದು ನಮ್ಮ ಅಣ್ಣ ರಂಗಣ್ಣನಿಂದ ದೂರ ಆಗಿದ್ದೆ ಆ ಸಾವ್ಕಾರ ಅವ್ನ್ ಬಂದಾಗ್ಲಿ ನಾನು ನನ್ಗೂ ನಮ್ಮ ಅಣ್ಣಂಗೂ ಸಂಬಂಧ ಇಲ್ದಂಗ್ ಮಾಡಿದ್ದು ಹಂಗೆ ಹಿಂಗೆ ಅಂತ ಎಲ್ಲ ನಿಮ್ ಮೇಲೆ ಬೋಯ್ತಿದ್ರು ಮಾತ್ರ ಅದ್ ಬಿಟ್ರೆ ಇನ್ನೇನು ಮಾತಾಡ್ಲಿಲ್ಲ ಕಣಿ ಹೇಳ್ರಿ ಮಾತಾಡ್ಲಿ ಇನ್ನೆಷ್ಟು ದಿವಸ ಮಾತಾಡ್ತಾನೆ ಇವತ್ತೇನು ಲಾಸ್ಟ್ ಎಲ್ಲ ಕಚೇರಿ ಇನ್ನು ಮುಂದೆ ಐತೆ ಇವತ್ತು ಒಂದಾಗಿರ್ಬೋದು ನಾನ್ ಬಿಟ್ಬಿಡ್ತೀನಿ ಒಂದಾಗಿರೋದಕ್ಕೆ ಇಬ್ರಿಗೂನು ನನಗ್ ಗೊತ್ತೈತೆ ಯಾರ್ಯಾರಿಗೆ ಏನೇನ್ ಮಾಡ್ಬೇಕಂತ ಚೆನ್ನಾಗಿದ್ದೇನೆ ಇನ್ನೊಂದ್ 2 ದಿವಸ ಅಷ್ಟೇ ಅವನಿಗೆ ಅವನಿಗೆ ಏನಾದ್ರೂ ಮಾಡ್ಬಿಟ್ಟು ಅವನಿಗೆ ತಿರ್ಗಾ ನಮ್ ರಂಗಜ್ಜನ್ ಜೊತೆ ಮಾತಾಡ್ಸಂಗೆ ಇಬ್ರಿಗೂ ಒಬ್ರಿಗೊಬ್ರಿಗೆ ಜಗಳ ಹಾಕಿ ಒಬ್ರಿಗೊಬ್ರು ಮಾತಾಡ್ಸ್ಬಾರ್ದು ಹಂಗ್ ಮಾಡ್ಲಿಲ್ಲ ಅಂದ್ರೆ ನೋಡು ನನ್ನ ಹೆಸರು ಸಾವ್ಕಾರನೇ ಅಲ್ಲ ನಾನ್ ಬಿಟ್ಬಿಡ್ತೀನಿ ಅವ್ರಿಬ್ರಿಗೂ ಒಂದಾಗಿರೋದಕ್ ಬಿಡೋಲ್ಲ ಕಳ್ಳ ಯಾವ್ದೇ ಕಾರಣಕ್ಕೂ ಬಿಡೋದ ಕಣ ಲೆಕ್ಕಾಚಾರಿ ನನಗೆ ಎಷ್ಟು ಕೋಪ ಐತೆ ಅಂದ್ರೆ ಅವ್ರ ಮೇಲೆ ಅಷ್ಟು ಕೋಪ ಐತೆ ಕಣ ಲೆಕ್ಕಾಚಾರಿ ನನಗೆ ಮೋಸ ಮಾಡಿದಾರೆ ಕಣ ಅವ್ರಿಬ್ರು ಸೇರ್ಕೊಂಡ್ಬಿಟ್ಟು ಎಷ್ಟು ಮೋಸ ಮಾಡಿದ್ದಾರೆ ಗೊತ್ತೇನೋ ನನಗ್ ಗೊತ್ತಿಲ್ದಂಗೆನೇನೆ ಅಲ್ಲ ಕಣ ಲೆಕ್ಕಾಚಾರಿ ನನ್ಗೆ ಇಷ್ಟೊಂದೆಲ್ಲ ಮೋಸ ಮಾಡಿದಾರಲ್ಲ ಹೊಟ್ಟೆ ಉರ್ದೋಗಲ್ವೇನ ನನಗೆ ಹೇಳು ನೀನೇನೆ ಅವರಿಗೆ ಒಂದಾಗೋದಕ್ ಬಿಟ್ಬಿಡ್ತೀನ ಇವಾಗ ಆಗಿರ್ಬೋದು ಇನ್ನೊಂದ್ ಸ್ವಲ್ಪ ದಿವಸ ನಾನು ಅವರಿಗೆ ಚೆನ್ನಾಗಿರೋದಕ್ ಬಿಡಲ್ಲ ಅಲ್ಲ ಕಣ ಸಾವ್ಕಾರ್ರೆ ಹಿಂಗೆ ಹೇಳ್ತೀನಂತ ತಿಳ್ಕೊಬೇಡ್ರಿ ನೀವು ಯಾಕೆ ಆ ರಂಗಜ್ಜಂಗುನು ಬೋರಜ್ಜಂಗುನು ಒಂದಾಗಕ್ ನೀವು ಬಿಡ್ತಿಲ್ಲ ಏನಕ್ಕೆ ಏನಾಯ್ತಂತ ಇವಾಗ ಏನ್ ಕೋಪ ನಿಮ್ಗೆ ಏನ್ ಕೋಪ ಅಂತ ಕೇಳ್ತೀಯಲ್ಲ ಲೆಕ್ಕಾಚಾರಿ ನೀನು ಏನ್ ಕೋಪ ಅಂತ ಪದೇ ಪದೇ ಕೇಳ್ತೀಯಲ್ಲ ಅಲ್ಲ ಕಣ್ಲ ಇಡೀ ಊರಿಗೆ ನಾನು ಸಾವ್ಕಾರ ನನ್ ಚಾಲೆಂಜ್ ಮೇಲೆ ಇವನು ಈ ಬೋರಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ಮಕ್ಳುಗಳಿಗೆಲ್ಲ ಗುಡ್ಡ ಮಾಡ್ಕೊಂಡ್ಬಿಟ್ಟು ಒಂದಾಗ್ಬಿಟ್ಟು ನನ್ಗೆ ಒಬ್ನಿಗೆ ಒಂಟಿ ಮಾಡ್ಬಿಟ್ಟು ಇವ್ರೆಲ್ಲಾರುನು ನನ್ ಬಾಮೈದುಂಗೆ ಕಳ್ತನ ಮಾಡಿದಾನಂತ ನಮ್ ಬಾಮೈದು ಮೇಲೂ ಅಪವಾದನೆಲ್ಲ ಒರೆಸ್ಬಿಟ್ರು ಊರರ ಮುಂದೆ ಪಂಚಾಯತಿಗೆ ಕರೆದು ಬಿಟ್ರು ಆಮೇಕಿಂದ ನನ್ ಸ್ವಂತ ಮಗ ನನ್ ದೊಡ್ಡ ಮಗ ಹಿರಿ ಮಗ ಗಜೇಂದ್ರಗ ಅದೆಲ್ಲೋ ಇದ್ದವನಿಗೆ ಕರ್ಕೊಂಬಂದ್ಬಿಟ್ಟು ನನ್ ವಿರುದ್ಧ ಎತ್ ಕಟ್ಬಿಟ್ರೆ ಇಡೀ ಊರವ್ರ ಮುಂದೆ ನನ್ ವಿರುದ್ಧನ ಸಾವ್ಕಾರ ಮಾಡ್ತೀನಿ ನಿನ್ ಮಗಂಗೆ ನಿನ್ ವಿರುದ್ಧ ನೀ ಎತ್ ಕಟ್ತೀನಿ ನಿನ್ಕಿಂತ ಜಾಸ್ತಿ ಬೆಳೆಸ್ಲಿಲ್ಲ ಅಂದ್ರೆ ಕೇಳು ನಿನ್ಕಿಂತ ದೊಡ್ಡದಾಗಿ ಸರ್ಕಾರ ಮಾಡ್ಲಿಲ್ಲ ಅಂದ್ರೆ ಕೇಳು ಆ ಗಜೇಂದ್ರಂಗೆ ಅಂತ ಎಲ್ಲ ನನ್ ಮಗಂಗೆ ನನ್ ವಿರುದ್ಧ ಎತ್ ಕಟ್ಬಿಟ್ರೆ ನಾನ್ ಏನ್ ಮಾಡೋಣ ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿರ್ಲಿಲ್ಲ ಕಳ್ಳ ಊರೊಳಗಡೆ ಎಲ್ಲಾರ ಮುಂದೆನೂ ಏನಪ್ಪಾ ನಿನ್ ಮಗ ಬಂದಿದ್ದಾನಂತೆ ಅಂತ ಎಲ್ಲ ಕೇಳೋರು ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅವಮಾನ ಆಗ್ತಿತ್ತು ಗೊತ್ತಾ ನಿನ್ಗೆ ಸಾಲದಕ್ಕೆ ಎಲ್ಲಾರುನು ನನಗ್ ಬಿಟ್ಬಿಟ್ಟು ಮದುವೆ ಮಾಡೋದು ನನಗ್ ಬಿಟ್ಬಿಟ್ಟು ಎಂಗೇಜ್ಮೆಂಟ್ ಮಾಡೋದೇನ್ ನೋಡ್ತೀಯಾ ನನಗ್ ಬಿಟ್ಬಿಟ್ಟು ಪಂಚಾಯತ್ಗೆ ಮಾಡೋದೇನ್ ನೋಡ್ತೀಯಾ ಹಂಗಾಗಿ ಇವ್ರಿಗೆ ಹಿಂಗೆ ವಿರುದ್ಧ ಕಟ್ಕೊಂಡು ಹೋಗ್ತಿದ್ರೆ ಆಗದೇ ಇಲ್ಲ ಇವ್ರಿಗೆ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ದುರಾಂಕಾರದಿಂದ ನಾನು ಇದ್ ಮಾಡಿದ್ರೆ ಇವರು ಇನ್ನೂ ನನಗೆ ವಿರುದ್ಧ ಹಾಕೊಂಡ್ಬಿಡ್ತಾರೆ ನನಗೆ ತೊಂದ್ರೆನೆ ಹಂಗಾಗಿ ಇವ್ರ ಜೊತೆನೇ ಇದ್ದು ಇವ್ರ ಜೊತೆ ಖುಷಿಯಾಗಿದ್ದು ಬಹಳ ಚೆನ್ನಾಗಿ ಒಳ್ಳೆಯವ್ರು ಅನ್ಸ್ಕೊಂಡ್ಬಿಟ್ಟೇನೆ ಇವ್ರಿಗೆ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಹಂಗ್ ಮಾಡ್ತಿದೀನಿ ಅಷ್ಟೇ ನನಗೆ ಹಳೆದೆಲ್ಲ ನನಗೆ ಮಾಡಿರೋ ಇವ್ರು ಮೋಸಗಳು ನನ್ನ ಮಗ ನನ್ನ ಹೆಂಡತಿಗೆಲ್ಲ ಕರ್ಕೊಂಬಂದ್ಬಿಟ್ಟು ನನಗೆ ಊರವ್ರ ಮುಂದೆ ಅವಮಾನ ಮಾಡಿದ್ದು ನನ್ನ ಆಸ್ತಿಯಲ್ಲೆಲ್ಲ ಪಾಲು ಕಿತ್ಕೊಂಡಿದ್ದು ಇವೆಲ್ಲದನ್ನು ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲ ಕಚೇರಿ ಮರ್ತೋಗಲ್ಲ ನಾನು ಅದಕ್ಕೋಸ್ಕರನೇನೆ ನನ್ನ ಮಗಂಗೆನೆ ಎದುರುತ್ರ ಕೊಡಂಗ್ ಮಾಡ್ಬಿಟ್ರು ಇವರು ನನ್ನ ವಿರುದ್ಧ ಎತ್ ಕಟ್ಟೋದೇನ್ ನೋಡ್ತೀಯಾ ಊರವ್ರ ಮುಂದೆ ಎಲ್ಲ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿರಲಿಲ್ಲ ಕಳ್ಳ ಕಚೇರಿ ನನಗೆ ಇವೆಲ್ಲಾದ್ರೂ ಮಾಡ್ಬೇಕಂತಾರೆ ನಾನು ಮಾಡಿದ್ದು ಯಪ್ಪ ಸಾವ್ಕಾರ್ರೆ ಕರೆಕ್ಟ್ ಅಲ್ವಾ ನೀವೆಷ್ಟು ಬುದ್ಧಿವಂತರು ಇದೀರಂದ್ರೆ ಸಾವ್ಕಾರ್ರೆ ನೀವು ನಿಮ್ ತಲೆ ಅಂದ್ರೆ ತಲೆನೇ ಸಾವ್ಕಾರ್ರೆ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು ಆದ್ರೂ ನಿಮ್ಗೆ ಇಷ್ಟೊಂದೆಲ್ಲ ಮೊದ್ಲಿಂದ ಎಷ್ಟೊಂದೆಲ್ಲ ಕೋಪ ಇದ್ರೂ ಕೂಡ ಈ ರಂಗಜ್ಜಾರ್ ಜೊತೆ ಈ ಬೋರಣ್ಣರ ಜೊತೆ ಎಲ್ಲಾರ ಜೊತೆನೂ ಏನ್ ನಮ್ ಸಾವ್ಕಾರರು ಇಷ್ಟೊಂದು ಖುಷಿಯಾಗಿದಾರಲ್ಲ ಹೆಂಗೆ ಇವೆಲ್ಲ ಕಾರಣ ಹೆಂಗೆ ಅನ್ಕೊಂಡ್ಬಿಟ್ಟೆ ನಾನು ನೋಡಿ ಎಷ್ಟು ಐಡಿಯಾ ಓಡಿಸಿದಿರ ಅಂತ ನೀವು ಕರೆಕ್ಟು ಅಲ್ಲೂರ ಅವ್ರ ಮೇಲೆ ನಾವು ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋದ್ರೆ
ಅವರು ನಮಗೆ ಎದುರಾಕೊಂಡ್ಬಿಡ್ತಾರೆ. ಎದುರಾಕೊಂಡ್ಬಿಟ್ರೆ ನಮಗೆ ಸುಮ್ಮನೆ ಅನ್ಯಾಯವಾಗಿ ತೊಂದರೆ. ಹ್ಞೂ, ಎದುರಾಕೊಂಡ್ರೆ ತೊಂದರೆ ಆಗುತ್ತಂತ ನೀವು ಉಪಾಯದಿಂದ ನಿಧಾನಕ್ಕೆ ಎಲ್ಲೆಲ್ಲ ಹೆಂಗೆ ಮಾಡಬೇಕು ಹಂಗೆ ಮಾಡ್ತಿದ್ದೀರಾ. ಹಂಗಾರೆ ಈ ರಂಗಜ್ಜನೂ ಈ ಬೋರಜ್ಜ ಇಬ್ರು ದೂರ ಆಗೋದಕ್ಕೆ ನೀವೇನ್ರಿ ಕಾರಣ ಹಂಗಾರೆ? ಹ್ಞೂ ಕಡ್ಲ, ನಾನೇ ಕಡ್ಲ ಕಾರಣ. ನಾನಲ್ದಲೆ ಮತ್ತಿನ್ಯಾರಲ್ಲ? ಹ್ಞೂ, ನಾನೇ ಕಡ್ಲ. ಅವ್ರಿಬ್ರಿಗೂ ಯಾವುದೇ ಕಾರಣಕ್ಕೂ ಜೊತೆಗಿರಕ್ಕಂತೂ ನಾನಂತೂ ಬಿಡಲ್ಲ ಕಳ್ಳ. ಅದಂಗೆ ಬಿಟ್ಬಿಡ್ತೀನಿ. ಅವ್ರಿಬ್ರು ಸೇರ್ಕೊಂಡ್ಬಿಟ್ಟು ನಾನು ಅಣ್ಣ ಕಳ್ಳ, ನನಗೆ ಬಿಟ್ಬಿಟ್ಟು ನೀವು ಮದುವೆ ಮಾಡೋದೇನು ನೋಡ್ತೀಯಾ? ಆ ಫಂಕ್ಷನ್ಗಳು ಮಾಡೋದೇನು ನೋಡ್ತೀಯಾ? ಬೋರ್ ಕೊರ್ಸೋದೇನು ನೋಡ್ತೀಯಾ? ನನ್ನ ಚಾಲೆಂಜ್ ಮೇಲೆ ಇಬ್ರು ಅಣ್ಣ ತಮ್ಮ ತಿರ್ಗಾಡೋದೇನು ನೋಡ್ತೀಯಾ? ಎಲ್ಲಾರ್ಗು ಒಂದ್ ಮಾಡ್ಕೊಂಡ್ಬಿಟ್ಟು ನಾನು ಮತ್ತೆ ನನಗೆ ಎಷ್ಟು ಅವಮಾನ ಆಗ್ತಿತ್ತು ಊರವ್ರ ಮುಂದೆ, ಊರವ್ರ ಜನಗಳ ಮುಂದೆ ನನಗೆ ತಲೆ ಎತ್ಕೊಂಡು ತಿರ್ಗಾಡಕಾರ ಆಗ್ತಿತ್ತಲ್ಲ. ಅದಕ್ಕೋಸ್ಕರನೇ ಯಾರ್ಯಾರಿಗೆ ಎಲ್ಲೆಲ್ಲಿ ಮಾಡಬೇಕು ಅಲ್ಲಿ ಮಾಡ್ಕೊಂಡು ಉಪಾಯದಿಂದ ಹೆಂಗಿದ್ದೀನಿ ನಾನು, ಯಾರಿಗೂ ಗೊತ್ತಿಲ್ದಂಗೆ. ಸರಿ ಸರಿ ಸಾವುಕಾರ್ರೆ, ಗೊತ್ತಾಗೋಯ್ತು ಬಿಡಿ. ಇವಾಗ ಪಕ್ಕಾ ಗೊತ್ತಾಗೋಯ್ತು ಏನೇನು ಎತ್ತ ಅಂತ. ಪ್ರತಿ ಒಂದೊಂದಾಗೆ ಗೊತ್ತಾಗೋಯ್ತು ಬಿಡಿ ಸಾವುಕಾರ್ರೆ. ಯಪ್ಪ, ಏನ್ ಸಾವುಕಾರ್ರೆ ನಿಮ್ದು ಐಡಿಯೋ, ಏನ್ ತಲೆ ಐತೆ ಸಾವುಕಾರ್ರೆ ನಿಮ್ದು. ತಲೆ ಅಂದ್ರೆ ತಲೆನೇ ಸಾವುಕಾರ್ರೆ. ಹ್ಞೂ ಹ್ಞೂ ಸಾವುಕಾರ್ರೆ, ಆಯ್ತು ಸಾವುಕಾರ್ರೆ. ಇವಾಗ ಜೋರಾಗಿ ಏನು ಮಾತಾಡಕ್ ಹೋಗ್ಬೇಡ್ರಿ, ಸುಮ್ಮನಿರಿ. ಒಳಗಡೆ ಕೋಪ ಮಾಡ್ಕೊಬೇಡ್ರಿ ನೀವು. ಒಳಗಡೆ ಗಜೇಂದ್ರಣ್ಣ ಇದ್ದಾನೆ, ಮತ್ತೆ ನಿನ್ ಮೇಲೆ ಅನುಮಾನ ಶುರು ಆದತ್ತು. ಮತ್ತೆ ಏನು ಮಾತಾಡಬೇಡಿ, ಸುಮ್ಕಿರಿ ಸಾವುಕಾರ್ರೆ. ಏನು ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ ಮತ್ತೆ. ನನಗೆ ಗೊತ್ತೈತೆ ನೀನ್ ಯಾರ ಮುಂದೆನಾರು ಬಾಯಿಗೆ ಬಿಟ್ಬಿಟ್ಟಿದ್ದಲ್ಲೇ ಲೆಕ್ಕಾಚಾರಿ. ಮತ್ತೆ ನಾವ್ ಅಂದ್ಕೊಂಡಿದ್ದೆಲ್ಲ ಒಂದ್ ಕಡೆಯಿಂದ ಪೂರ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಮತ್ತೆ ಯಾರ ಮುಂದೆನೂ ಏನು ಬಾಯ್ ಬಿಡ್ಬೇಡ. ಹೆಂಗಿರ್ತೀವೋ ಹಂಗೆ ಇರ್ಬೇಕು, ಸೈಲೆಂಟ್ ಆಗಿ, ಆಯ್ತಾ? ಸರಿ ಸಾವುಕಾರ್ರೆ, ಆಯ್ತು. ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಇರ್ತೀನಿ. ನೀವೇನ್ ಹೇಳ್ತಿರೋ ಹಂಗೆ ಮಾಡ್ತೀನಿ ಕಣ್, ಹೇಳ್ರಿ. ಹ್ಞೂ, ಮತ್ತೆ ಅಮ್ಮಾರು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು. ಅವ್ರಿಗೆ ಯಾವಾಗ ಹೋಗಿ ಕರ್ಕೊಂಬರ್ತೀರಾ? ಹ್ಞೂ, ಅವರಿಗೆ ವಿಷಯಗಳು ಹೇಳ್ಬಿಟ್ಟು ಕರ್ಕೊಂಬರ್ಬೋದಲ್ವ ವಾಪಸ್ಸು. ಹಿಂಗೈತೆ ನಾನು ಮಾಡ್ತಿರೋದೆಲ್ಲ ನಾಟಕ. ಯಾಕೆ ಇಷ್ಟು ದಿವಸ ಹಿಂಗೆ ಮಾಡ್ತಿದ್ಯಾ ನೀನು, ನಿನಗೆ ಬುದ್ಧಿ ಇಲ್ವಾ, ಬಾ ಮನೆಗೆ ಹೋಗೋಣ ಅಂತ ಏನಾದರೂ ಮಾಡ್ಬಿಟ್ಟು ಕರ್ಕೊಂಬರೋದಲ್ವ ಅಮ್ಮಾರ್ಗೆ ಪಾಪ. ಅಗಳ ರಂಗಪ್ಪ, ಇದ್ಯಾವಾಗಪ್ಪ ಬಂದೆ? ನೀನು ಬಂದಿದ್ದೆ ನಮಗ್ ಗೊತ್ತಾಗ್ಲಿಲ್ವಲ್ಲ. ಏನ್ ಸಮಾಚಾರ? ನಿನ್ನೆಯಿಂದಾನು ಕಾಣಿಸ್ತಾನೆ ಇರೋದಲ್ಲ ರಂಗಪ್ಪ. ನಿನ್ನೆ ಸಾಯಂಕಾಲನು ಬರಲಿಲ್ಲ, ಎತ್ಲಾಗ ಹೋಗಿದ್ದಲ್ಲ. ನಮ್ ರಂಗಪ್ಪ ಬಂದ. ರಂಗಪ್ಪ, ಇದ್ಯಾಕಪ್ಪ ನಿನ್ನೆ ಮೊನ್ನೆಯಿಂದ ಕಾಣಿಸ್ತಾನೆ ಇರಲ್ವಲ್ಲ, ಎತ್ಲಾಗ ಹೋಗಿದ್ದ? ಎಲ್ಲೋಗಣ, ಎಲ್ಲೂ ಹೋಗಿರಲ್ಲ, ಮಂತಾವಲ ನೀ ಇದ್ದೆ. ನಿನ್ನೆ ಸಾಯಂಕಾಲದ ಕಡೆಯಿಂದ ಈ ಕಡೆ ಬರಕ್ಕಾಗ್ಲಿಲ್ಲ ಅಷ್ಟೇ. ಇನ್ನೇನು ಬರ್ತಿದ್ದೀನಲ್ಲ ದಿನ ಅಲ್ಲೂ. ಅದೇ ಕಣಪ್ಪ, ನಿನ್ನೆ ಸಾಯಂಕಾಲ ನೀನೆ ಯಾಕಪ್ಪ ಬರ್ಲಿಲ್ಲ? ನಿನ್ನೆ ಸಾಯಂಕಾಲನು ಬರಲಿಲ್ಲ, ಇವತ್ತು ಬೆಳಿಗ್ಗೆನೂ ಕರೆಕ್ಟಾಗಿ ಬರಲಿಲ್ಲ, ಏನಿಲ್ಲ. ಎತ್ಲಾಗ ಹೋಗಿದ್ದಲ್ಲ ರಂಗಪ್ಪ? ಯಾಕೆ ಎಲ್ಲೋಗಿದ್ದೆ? ಎಲ್ಲೋಗಣ, ಎಲ್ಲೂ ಹೋಗಿರಲ್ಲ, ಮಂತಾವಲನಿ ಇದ್ದೆ ಕಣ ಅತ್ಲಾಗಿ. ಅದೇ ಅವನು ಬೋರಣ್ಣು ಬೇರೆ ಏನೇನೋ ನಮ್ದು ಅವನದು ಚರ್ಚೆ ಬೇರೆ ಆಗೋಯ್ತಲ್ಲ. ಹಂಗಾಗಿ ಊರವರೆಲ್ಲಾರ ಮುಂದೆನೂ ಹಿಂಗೆಲ್ಲ ಆಗೋಯ್ತಲ್ಲ, ಯಾವತ್ತೂ ಇಲ್ದೇ ಇರೋರಂತ. ಏನೋ ಒಂಥರ ಮನ್ಸಿಗೆಲ್ಲ ಸಮಾಧಾನನೇ ಇಲ್ಲ, ಬೇಜಾರಾಗೋಯ್ತು. ಮನೆಯಿಂದ ಆಚೆ ಕಡೆನೆ ಬರೋದಕ್ಕೆ ಮನ್ಸೇ ಬರಲಿಲ್ಲ ಕಣ ಅಣ್ಣ ನನಗಂತೂ. ಅತ್ಲಾಗಿ ಸೋಮ್ಕಿ ಅತ್ಲಾಗಿ ಏನು ಕೆಲಸ ಮಾಡೋದಕ್ಕೂ ಮನ್ಸು ಬರಲಿಲ್ಲ. ಅದಕ್ಕೆ ಅತ್ಲಾಗಿ ಬೇಜಾರು ಮಾಡ್ಕೊಂಡು ಅತ್ಲಾಗಿ ಮನೆಯಿಂದ ಆಚೆ ಕಡೆ ಎಲ್ಲೂ ಹೊರಡ್ಲಿಲ್ಲ ಕಣ ಅಣ್ಣ. ಸಿಕ್ಕಾಬಟ್ಟೆ ಬೇಜಾರು ಬೇರೆ ಆಗೋಯ್ತು ನೋಡುವ, ಮನ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು. ಅತ್ಲಾಗಿ ಏನು ಕೆಲಸ ಮಾಡೋದಕ್ಕೂ ಮನ್ಸು ಬರಲಿಲ್ಲ. ಸೋಮ್ಕಿ ಅತ್ಲಾಗಿ ಮಲ್ಕೊಂಡ್ಬಿಟ್ಟೆ ಅತ್ಲಾಗಿ. ಬಿಡ್ಲಾ ಪಾಪ, ಅವ್ನ್ ಯಾವಾಗ್ಲೂ ಇದ್ದಿದ್ದೇನೆ. ಅವ್ನ್ ದುರಾಂಕಾರದಿಂದ ಅವ್ನ್ ಮಾಡ್ಕೊಂತಿದ್ದಾನೆ. ನಾವೇನಾದ್ರೂ ಹೇಳಕ್ ಹೋಗಿದ್ವೇನಪ್ಪ ಅವನಿಗೆ? ನಾವೇನಾದ್ರೂ ಬೈಯಕ್ ಹೋಗಿದ್ವೇನಪ್ಪ? ನಾವೇನಾದ್ರು ಜಗಳ ಮಾಡಕ್ ಹೋಗಿದ್ವೇನಪ್ಪ? ಅವನಿಗೆ ಆಸ್ತಿಲ್ ಪಾಲ್ ಕೊಡಲ್ಲ ಅಂತ ಹೇಳಿದ್ವೇನಪ್ಪ? ಹೇಳಪ್ಪ ನೀನೇನೆ. ಎಲ್ಲಾ ಕೊಟ್ಟು ಎಲ್ಲ ಇದ್ ಮಾಡಿದ್ರು ಕೂಡ ಅವನು ಈ ರೀತಿ ಎಲ್ಲ ಮಾಡ್ತಾನಲ್ಲ, ಇದ್ ಮಾಡಿದ್ ಸರಿನಾ ಅವನು? ಹೇಳಪ್ಪ ನೀನೇನೆ. ಅಲ್ಲ ಕಣ ರಂಗಪ್ಪ, ನಂದಿರ್ಲಿ ಕಣ. ನೀನು ಇಷ್ಟು ದಿವಸ ಅವನ ಮೇಲೆ ಅಷ್ಟೊಂದೆಲ್ಲ ಅಭಿಮಾನ, ಪ್ರೀತಿ, ಗೌರವ ಎಲ್ಲ ಇಟ್ಕೊಂಡಿದ್ದೆ. ಅಷ್ಟೊಂದು ಇಟ್ಕೊಂಡಿದ್ರು ಕೂಡ ನಿನ್ಗೆ ಹೆಂಗ್ ಬೇಕು ಹಂಗೆ ಬೈದ್ಬಿಟ್ನಲ್ಲೋ ಎಲ್ಲಾರ ಮುಂದೆನು. ಹೆಂಗ್ ಬೈದ್ಬಿಟ್ಟ ಅವನು. ನನಗೆ ಮನ್ಸಿಗೆ ಸಿಕ್ಕಾಬಟ್ಟೆ ನೋವಾಗೋಯ್ತು ಕಣಪ್ಪ. ನನಗ್ ಬೈದ್ರು ಪರವಾಗಿಲ್ಲ ಕಣ ರಂಗಪ್ಪ, ನಿನಗೂ ಇಂಥ ಮಾತೆಲ್ಲ ಹೇಳ್ಬಿಟ್ನಲ್ಲ ಅವನು. ಅವನಿಗೆ ಮಾತ್ರ ಯಾವ್ದೇ ಕಾರಣಕ್ಕೂ ನೀನು ಯಾವತ್ತೂ ಕೂಡ ಶಂಸದಂತೂ ಬೇಡವೇ ಬೇಡ ಕಣ ರಂಗಪ್ಪ. ಅವನಿಗೆ ಮಾತಾಡ್ಸೋದೇ ಬೇಡ ಕಣ, ಅವನಿಗೆ ಹತ್ರನೂ ಸೇರಿಸ್ಕೋಬಾರ್ದು ಕಣ ರಂಗಪ್ಪ. ಹಂಗಲ್ ಕಣ ಅಣ್ಣ, ಈಗ ಎಷ್ಟೇ ಆದ್ರೂ ನಮ್ ತಮ್ಮ ಅಲ್ವಾ, ಏನ್ ಅತ್ಲಾಗ ಮಾತಾಡ್ಬಿಟ್ಟಿದ್ದಾನೆ. ಮಾತಾಡಿದಾನಂತ ತಿರ್ಗಾ ಅವನು ಹುಡುಕೊಂಡ್ ಬಂದಿದ್ದ ಗೊತ್ತಾನೇನೆ. ಅಣ್ಣ ನನ್ ತಪ್ಪಾಗೋಯ್ತು, ನಾನು ಮಾತಾಡಿದ್ದೆಲ್ಲ ತಪ್ಪಾಗೋಯ್ತು ಕಣ. ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡ್ರಿ ನನಗೆ. ಒಂದ್ಸಲಿ ಕ್ಷಮಿಸಿದೀನಿ ಅಂತ ಹೇಳೋಣ, ಏನು ಮಾತಾಡ್ಲಿಲ್ಲ ನಾನು. ನನಗೆ ಕರೆಕ್ಟಾಗಿ ಏನ್ ಮಾತಾಡ್ತಿದ್ದೀನಿ, ಎಲ್ಮ ಇದೀನಿ, ಏನು ಇದೆ ಅಂತ ಏನು ಗೊತ್ತಾಗ್ಲಿಲ್ಲ ಕಣ ಅಣ್ಣ. ಏನೋ ತಪ್ಪಾಗೋಯ್ತು ಅಂತ ಕ್ಷಮೆ ಕೇಳೋದಕ್ಕೆ ಬಂದಿದ್ದ ಅಣ್ಣ. ಅದಕ್ಕೆ ಈಗ ಏನ್ ಮಾಡಿ ಹೇಳು ಅತ್ಲಾಗಿ. ನಾನು ಕ್ಷಮಿಸಿ ಅತ್ಲಾಗಿ ಮನೆ ಒಳಗಡೆ ಎಲ್ಲ ಕರ್ಕೊಂಡು ಮಾತಾಡಿಸಿ ಒಂದ್ಗಳಿಗೆ ಸಮಾಧಾನ ಮಾಡಿ ಕೂರಿಸಿ ಕಳ್ಸೆ ಕಣ ಅಣ್ಣ ಅತ್ಲಾಗಿ. ಸೋಮ್ಕಿರ್ಲ ಪಾಪ ಲೇ. ಎಂತ ಕೆಲಸ ಮಾಡಿದಿಲ್ಲ ಪಾಪ ನೀನು, ಎಂತ ಕೆಲಸ ಮಾಡಿದ್ಯಾ ನೀನು? ಎಲ್ಲಾರ ಮುಂದೆನು ನಮ್ಗೆ ತಲೆ ಎತ್ಕೊಂಡು ತಿರ್ಗಾಡಬಾರ್ದು, ಆ ರೀತಿ ಮಾಡ್ಬಿಟ್ಟ ಅವನು. ಆದ್ರೂ ಕೂಡ ನೀನು ನೋಡು ಎಂತ ಕೆಲಸ ಮಾಡಿದ್ಯಾ ಅಂತ ಅವನಿಗೆ ತಿರ್ಗಾ ಅವನಿಗೆ ಮಾತಾಡ್ಸಕ್ ಹೋಗಿದ್ಯಲ್ಲ ಅವನಿಗೆ. ಯಪ್ಪ 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 ಯಪ್ಪ, ನಾನ್ಗೆ ಸಿಕ್ಕಾಬಟ್ಟೆ ಬೇಜಾರಾಗಿ ಹೋಗ್ಬಿಟ್ಟೈತಿ. ಅಲ್ಲ ಊರಿಗೆ ಊರವ್ರ ಮುಂದೆ ಎಲ್ಲಾರ ಮುಂದೆನು ಪಂಚಾಯತ್ಗೆಲ್ಲ ಕರೆಸ್ಬಿಟ್ಟು ನಮ್ಗೆ ಕೆಟ್ಟವ್ರು ಮಾಡಿದಾರೆ. ಸಾಲದಕ್ಕೆ ನೀನು ಮೋಸ ಮಾಡಿದೀನಿ ಅಂತ ನಿನ್ ಮೇಲೆ ಅರ್ಧ ಹೇಳ್ತಿದ್ದಾನೆ. ನಂದ್ ಬಿಟ್ಟಾಕ್ಲ ಪಾಪ, ನಿನ್ಗೆಲ್ಲ ಹೇಳಿದಾನೆ.
ನಿನಗೆ ಇಷ್ಟೊಂದೆಲ್ಲ ಹೇಳಿದ್ರು ಕೂಡ ನಿನಗೆ ಬುದ್ಧಿ ಬರೋದ್ವಲ್ಲ ಪಾಪಲೇ. ಹ್ಞೂ ಅಣ್ಣ ಬಿಡೋಣ ಅತ್ಲಾಗ ಹೋಗ್ಲಿ ಅತ್ಲಾಗಿ. ಅವನು ಏನೋ ಕೋಪ ಬಂತು, ಒಂದ್ 4 ಮಾತು ಮಾತಾಡಿದಾನೆ, 4 ಮಾತು ಅನಿಸ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಅದನ್ನೇನೆ ಮನ್ಸಲ್ಲಿ ಇಟ್ಕೊಂಡು ಇದಾದ್ರೆ ಆಗುತ್ತೆ ಅಣ್ಣ. ಹೇಳಪ್ಪ ನೀನೇನೆ ಅಣ್ಣ. ನಿನಗೆ ನಿನ್ನಿಂದ ಈಗ ನಾವು ಹಿಂಗೇನೆ ಅವ್ನು ಸಣ್ಣವನಾಗಿ ಏನೋ ತಪ್ಪು ಮಾಡಿದಾನೆ. ಅಣ್ಣ ಅಂದ್ಮೇಲೆ ನಾವು ದೊಡ್ಡವ್ರ ಅಂದ್ಮೇಲೆ ಒಂದ್ ಸ್ವಲ್ಪ ಕ್ಷಮಿಸ್ಬೇಕು ತಾನೇ ಅವನಿಗೆ. ಈಗ ಏನ್ ಗೊತ್ತೇನಣ್ಣ, ಈಗ ಏನ್ ಎಡವಟ್ ಆಗೈತೆ ಅಂತ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿಲಿ. ಈಗ ಅಣ್ಣ ಹಿಂಗೆ ಬಿಟ್ಕೊಂತ ಹೋದ್ರೆ ಸುಮ್ನೆ ಮುಂದೆ ಹೋಗ್ತಾ 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 ತೊಂದರೆಗಳು ಆಗ್ತಾ ಹೋಗುತ್ತೆ. 4 ಜನ ಆಡ್ಕೊಡೋ ರೀತಿ ಆಗ್ಬಿಡುತ್ತೆ. ನಾನು ಅದಕ್ಕೇನೆ ದೊಡ್ಡದು ಮಾಡ್ತಾ ಹೋಗೋದು ಬೇಡ ಅಂತ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದೀನಿ. ಈಗ ಮನೆ ನಿನ್ನ ಹೆಸ್ರಾಗ ಬಂದೈತೆ, ನಿನಗೇನು ಕಡಿಮೆಯಲ್ಲೇ ಏನಿಲ್ಲ ಅಣ್ಣ. ಇಲ್ಲಿ ಗಜೇಂದ್ರಂಗೆ ತೋಟದ ಮನೆ ಐತೆ, ದೊಡ್ಡ ಮನೆ ಅಲ್ಲಿ ದಿಲೀಪಂಗ ಐತೆ. ಅವನೇನ ಆತ್ಲಾಗಿ ಪಾಪ ಅವ್ನ್ ಬೋರಣ್ಣ ಈಗ ಮನೆಯಿಂದ ಆಚೆ ಕಡೆ ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ದಾನೆ. ಅದಕ್ಕೆ ಅಣ್ಣ ನೀನ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನೋಡು ಆ ಮನೆ ಹತ್ಲಾಗಿ ಬೋರಣ್ಣಂಗೆನೆ ಬಿಟ್ಕೊಟ್ಬಿಡೋಣ ಸುಮ್ಕೆ ಹತ್ಲಾಗಿ. ಅದೇನು ಅಳತೆಲೆಲ್ಲ ಈಗ ಬಂದೈತೆ, ಈಗ ನಿನ್ನೆ ಹೆಸರಲ್ಲ ಐತೆ ಆಯ್ತಾ. ನಾನು ಏನು ಜಾಸ್ತಿ ಏನು ಮಾತಾಡಕ್ಕಾಗಲ್ಲ. ಆದ್ರೂ ಕೂಡ ಎಷ್ಟೇ ಆದ್ರೂ ನಮ್ಮ ತಮ್ಮ ಅಲ್ವಾ, ಇಷ್ಟು ದಿವಸ ಆ ಮನೇಲಿದ್ದಾನೆ. ಈಗ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರೆ ಆಗುತ್ತೆ ಅಣ್ಣ. ಆ ಮನೆ ಅವನಿಗೋಸ್ಕರ ನೀನ್ ಬಿಟ್ಕೊಟ್ಬಿಡೋಣ ಇರ್ಲಿ ಅತ್ಲಾಗಿ. ನೋಡ್ದ ಅಲ್ಲ ಬದ್ಲಾಗ್ಬಿಟ್ಟಿದ್ದಾನೆ ಇವನು, ಬಾಳ ಬದ್ಲಾಗ್ಬಿಟ್ಟಿದ್ದಾನೆ. ಆ ಬಾ 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 ಅದೇನ್ ಪ್ರೀತಿ ಬಿಟ್ಬಿಟ್ಟೈತೆ ಬೋರಣ್ಣನ ಮೇಲೆ. ಏನು ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ನೋಡು ನನ್ನ ಮೇಲೆ ಇವತ್ತಿನವರೆಗೂ ಇವನಿಗೆ ಇಷ್ಟೊಂದೆಲ್ಲ ಕನಿಕರ ಅನ್ನೋದೈತಾ? ಮನೆ ಬಿಟ್ಕೊಟ್ಬಿಡು ಅಂತ. ನಾನು ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡಿರೋ ಮನೆ ಅದನ್ನ ಅವನು ಬೋರಣ್ಣಂಗೆ ಬಿಟ್ಕೊಟ್ಬಿಡ್ಬೇಕಂತೆ. ಅಬ್ಬಾ ಬಾ 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 ಅದೆಷ್ಟು ಚೆನ್ನಾಗಿ ಹೇಳ್ತಾನಪ್ಪ ಇವನು. ನೋಡಿ ಹೆಂಗೆ ಹೇಳ್ತಾನಂತ ಲೆಕ್ಕ ಹಾಕ್ರಿ. ಬಾ 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 ಅಷ್ಟು ದೊಡ್ಡ ಮನೆ, ಅಷ್ಟು ಚೆನ್ನಾಗಿರೋ ಮನೆ ನನ್ನ ಮನೆ. ನಾನು ಇವು ಬೋರಣ್ಣಂಗೆ ಅವನಿಗೋಸ್ಕರನೇ ಅಂತ ಪೂರಾ ಬಿಟ್ಕೊಟ್ಬಿಡ್ಬೇಕಂತೆ. ಅತ್ಲಾಗಿ ಯಾವತ್ತಿದ್ರು ತೊಂದ್ರೆನೆ ಕಣ ಅಣ್ಣ. ಅತ್ಲಾಗಿ ಗಲಾಟೆ ಮಾಡ್ತಿರ್ತಾರೆ, ಬೇಜಾರು ಮಾಡ್ಕೊಂತಿರ್ತಾರೆ, ಅವನು ಒಂಥರ ಮಾಡ್ಕೊಂತಿರ್ತಾನೆ. ಅದಕ್ಕೋಸ್ಕರ ಹೇಳ್ತಿರೋದು ಅವನಿಗೊಂತಾನೆ ಬರ್ತ್ ಕೊಟ್ಬಿಡೋಣ. ಅತ್ಲಾಗಿ ಬರ್ತ್ ಕೊಟ್ಬಿಟ್ಟು ಅವ್ನ ಪಾಡಿಗೆ ಅವನಿಗೆ ಇದ್ ಬಿಡಕ್ ಬಿಟ್ಬಿಡೋಣ. ಹೆಂಗೀಗ ಆಸ್ತಿಲಿ 2 ಪಾಲ್ ಮಾಡ್ಬಿಟ್ಟು ಕೊಟ್ಬಿಟ್ಟು ನೋಡು, ಹಂಗೇನೆ ಅವನಿಗೂ ಮನೆನೂ ಕೊಟ್ಬಿಡೋಣ. ಸುಮ್ನೆ ಯಾಕೆ? ನಿನ್ಗೆ ಎಲ್ಲಾರು ಕೂಡ ಹೊಗಳ್ತಾರೆ, ಊರವರೆಲ್ಲಾರು ಕೂಡ ಖುಷಿ ಪಡ್ತಾರೆ ಆಯ್ತಾ. ಖುಷಿ ಪಡ್ತಾರೆ ಎಲ್ಲಾರು. ಸಾವುಕಾರ ನೋಡು ಅವನ್ ತಮ್ಮ ಬೋರಣ್ಣ ಬೈದ್ರುನು ಇಷ್ಟೊಂದೆಲ್ಲ ಅವಮಾನ ಮಾಡಿದ್ರು ಕೂಡ ಪಾಪ ಬೋರಣ್ಣಗೋಸ್ಕರ ಮನೆನೇ ಬಿಟ್ಕೊಟ್ಬಿಟ್ರು. ಎಷ್ಟು ಒಳ್ಳೆ ಜನ ಅವರು, ಎಷ್ಟು ಒಳ್ಳೆಯವರು ಅಂತ ನಿನ್ಗೆ ಬೆಲೆ ಗೌರವ ಕೊಡ್ತಾರಣ್ಣ. ನಿನ್ ಮೇಲೆ ಬಹಳ ನಂಬಿಕೆ ಇಟ್ಕೊಳ್ತಾರೆ. ಎಷ್ಟು ಬೆಲೆ ಕೊಡ್ತಾರೆ ಗೊತ್ತಾ ನಿನ್ಗೆ? ಅದಕ್ಕೋಸ್ಕರ ಹೇಳ್ತಿರೋದು. ನಿನ್ಗೇನೇನೆ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಸುಮ್ಕಿರ್ಲ ರಂಗಪ್ಪಲೈ, ನಿನಗೆ ಗೊತ್ತಾಗಲ್ಲ ಕಣ್ ಸುಮ್ಕಿರ. ನನಗೆ ಅವನಿಗೆ ಇನ್ನೂ ನನಗೆ ಇಷ್ಟೊಂದೆಲ್ಲ ಬೇಜಾರು ಮಾಡ್ಸಿದಾನ ಅವನು. ಇಷ್ಟೊಂದೆಲ್ಲ ಅವಮಾನ ಮಾಡಿದಾನೆ. ಅಷ್ಟೊಂದೆಲ್ಲ ಮಾಡಿದ್ರು ಕೂಡ ತಿರ್ಗಾ ಅವನಿಗೆ ಮನೆ ಬಿಟ್ಕೊಡು ಅಂತ ಪದೇ ಹೇಳ್ಬೇಡ ಕಣಪ್ಪ. ನನಗೆ ಬರು ಬೇಜಾರಾಗಿ ಹೋಗ್ಬಿಡುತ್ತೆ. ಆಯ್ತು, ಅವನಿಗೆ ಬಿಟ್ಕೊಡಲ್ಲ ಅಂತ ಏನು ಹೇಳ್ತಿಲ್ಲ ನಾನು. ಆದ್ರೆ ಇವಾಗ್ಲೇ ಏನು ಬಿಟ್ಕೊಡಲ್ಲ. ಅವನಿಗೆ ದುರಾಂಕಾರ ಜಾಸ್ತಿ ಆಗ್ಬಿಟ್ಟೈತೆ. ಅವನು 1-2 ದಿವಸ ಬುದ್ಧಿ ಕಲಿಬೇಕು. ಬುದ್ಧಿ ಕಲಿಯೋರ್ಗು ಮಾತ್ರ ನಾನಂತೂ ಯಾವುದೇ ಕಾರಣಕ್ಕೂ ನೋಡಲಿ ರಂಗಪ್ಪ, ನಾನಂತೂ ಯಾವುದೇ ಕಾರಣಕ್ಕೂ ಕೂಡ ಮನೆ ಮಾತ್ರ ಅವನ ಹೆಸರಿಗೆ ಮಾಡ್ಕೊಡಲ್ಲ. ಅವನಿಗೆ ಮಾತ್ರ ಬುದ್ಧಿ ಕಲಿಸ್ಲೇಬೇಕು. ನೀನು ಸುಮ್ಕಿದ್ಬಿಡು. ಈ ವಿಚಾರದಲ್ಲಿ ನೀನು ತಲೆ ಹಾಕ್ಬೇಡ ನೀನು. ನಿನ್ಗೆ ಎಷ್ಟು ಬೇಜಾರು ಮಾಡಿಸಿದಾನಂತ ನನಗೆ ಬೇಜಾರು ಮಾಡಿಸಿದ್ರು ಪರವಾಗಿಲ್ಲ ಕಳ್ಳ. ನಿನಗೆ ಎಷ್ಟೊಂದೆಲ್ಲ ಅವಮಾನ ಮಾಡ್ದ ಅಂತ ಅದು ಮಾತ್ರ ನನಗೆ ಸಿಕ್ಕಾಬಟ್ಟೆ ಕಾಡ್ತೈತೆ ಮನ್ಸಲ್ಲಿ. ಹಂಗಾಗಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇವಾಗ್ಲೇನೆ ಅವನಿಗೆ ಮಾತ್ರ ಮನೆ ಮಾತ್ರ ಬಿಟ್ಕೊಡಲ್ಲ ಅಂದ್ರೆ ಕೊಡಲ್ಲ ಕಣ. ನೀನ್ ಏನು ಮಾಡಿದ್ರು ಪರವಾಗಿಲ್ಲ, ಎಷ್ಟು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಕಣ ರಂಗಪ್ಪ. ಇದೇನಣ್ಣ ಹಿಂಗೆ ಹೇಳ್ತಿದ್ಯಾ ನೀನು? ನಾನು ಮತ್ತೆ ಯಾರ ಕಡೆ ಮಾತಾಡೋದು ಏನು ಒಂದು ಗೊತ್ತಾಗ್ತಿಲ್ಲಪ್ಪ. ನಂಗೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ.